ಡಿಕೆ ಸಂಪುಟದ ನೂತನ ಸಚಿವರ ಪಟ್ಟಿ ಈಗ ಔಟ್ ಆಗಿಬಿಟ್ಟಿದೆ. ಅಂತೂ ಇಂತೂ ಸಾಕಷ್ಟು ಲಾಬಿ ಮಾಡಿ ಕಸರತ್ತು ಮಾಡಿದಂತ ಶಾಸಕರಿಗೆ ಇದು ಶುಭ ಸೋಮವಾರ ಆಗಿದೆ. ಡಿಕೆ ಸಂಪುಟದ ನೂತನ ಸಚಿವರ ಪಟ್ಟಿ ಈಗ ಹೊರಬಿದ್ದಿದೆ. ಸಚಿವರ ಪಟ್ಟಿ ಫೈನಲ್ ಮಾಡಿದೆ ಕಾಂಗ್ರೆಸ್ಸಿನ ಹೈಕಮಾಂಡ್. ಅಂತೂ ಇಂತೂ ಅಳೆದು ತೂಗಿ ಸಚಿವರ ಪಟ್ಟಿಯನ್ನ ರಿಲೀಸ್ ಮಾಡಿದ್ರಂತಾಯ್ತು. ಕಳೆದ 2 ತಿಂಗಳಿನಿಂದಲೂ ಕೂಡ ಸರ್ಕಸ್ಗಳು ನಡೀತಾ ಇತ್ತು. ಯಾರ್ಯಾರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ, ರಾಜ್ಯದಲ್ಲಿ ಬಿಕೋ ಅಂತಿರುವಂತಹ ಸಚಿವಾಲಯಗಳನ್ನ, ಆ ಖಾತೆಗಳನ್ನ ಯಾರು ತುಂಬುತ್ತಾರೆ ಅಂತ ಅನೇಕರು ಲಾಬಿ ಮಾಡಿದ್ರು. ಈ ಹಿಂದೆ ದೆಹಲಿಗೆ ಹೋದ್ರು, ಬಂದ್ರು, ಜಾತಿವಾರು, ಜಿಲ್ಲಾವಾರು, ಪ್ರಾದೇಶಿಕವಾರು ಎಲ್ಲಾ ರೀತಿಯಾದಂತಹ ತಮ್ಮದೇ ಆದಂತಹ ಒಂದಿಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಹೋಗಿದ್ರು. ಆದರೆ ಡಿಕೆ ಶಿವಕುಮಾರ್ ಅವರ ಸಂಪುಟದ ನೂತನ ಸಚಿವರು ಯಾರ್ಯಾರು ಅನ್ನುವಂತ ಪಟ್ಟಿ ಆಚೆ ಬಂದಿದೆ. ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ನೂತನ ಸಚಿವರ ಪಟ್ಟಿ ಬಹಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದ ಅಧಿಕೃತವಾದಂತಹ ಪಟ್ಟಿ ಬಂದಿದೆ. ನೂತನ ಸಚಿವರ ಮೊದಲ ಸಾಲುಗಳಲ್ಲಿ ನಾವು ಗಮನಿಸ್ತಾ ಹೋಗುವುದಾದ್ರೆ ಅಲ್ಲಿ ಕೆಎಸ್ ಬಸವಂತಪ್ಪ ಮಾಯಕೊಂಡ ಕ್ಷೇತ್ರದ ಶಾಸಕ, ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರದವರು ಈಗ ಸಚಿವರಾಗಿದ್ದಾರೆ. ನಾಗೇಂದ್ರ ಅವ್ರ ಬಗ್ಗೆ ಗೊತ್ತೇ ಇದೆ ಇಡೀ ರಾಜ್ಯಕ್ಕೆ. ಇನ್ನು ಟಿ ರಘುಮೂರ್ತಿ ಚಳ್ಳಕೆರೆಯ ಶಾಸಕರೇ ಬಾರಿ ಮಂತ್ರಿ ಆಗ್ತಿದ್ದಾರೆ. ಮುಂದುವರೆದಂತೆ ಪಟ್ಟಿ ಬಹಳ ದೊಡ್ಡದಿದೆ. ಅನೇಕರು ಈ ಲಿಸ್ಟ್ ನಲ್ಲಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಈ ಬಾರಿ ಸೇರ್ಕೊಂಡಿದ್ದಾರೆ. ರಿಜ್ವಾನ್ ಅರ್ಷದ್, ಮುಂದುವರೆದಂತೆ ಸಂತೋಷ್ ಲಾಡ್ ಹಿಂದೆ ಕಾರ್ಮಿಕ ಸಚಿವರಾಗಿದ್ರು, ಕಲ್ಗಟ್ಟಿಗೆಯ ಶಾಸಕರು ಈ ಬಾರಿಯೂ ಕೂಡ ಸಚಿವರಾಗಿ ಮುಂದುವರಿತಾರೆ. ಬಹಳ ಸಸ್ಪೆನ್ಸ್ ಇತ್ತು ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ ಅಂತ. ಮಧು ಬಂಗಾರಪ್ಪ ಸೊರಬದ ಶಾಸಕರು ಮಂತ್ರಿ, ಈ ಹಿಂದೆ ಇದ್ರು, ಈಗ ಮತ್ತೆ ಭಾಗ್ಯ ಸಿಕ್ಕಿದೆ. ಪುಟ್ರಂಗ ಶೆಟ್ಟಿ ಬಹಳ ಸರ್ಕಸ್ ಮಾಡಿದ್ರು, ಚಾಮರಾಜನಗರದ ಶಾಸಕರು ಈಗ ಸಚಿವರು. ಮಾಂಕಾಳ ವೈದ್ಯ ಭಟ್ಕಳದ ಶಾಸಕ, ಮಂತ್ರಿಗಿರಿ ಸಿಕ್ತು. ಕಳೆದ ಬಾರಿ ಮೀನುಗಾರಿಕೆ ಜವಾಬ್ದಾರಿ ಮಾಂಕಾಳ ವೈದ್ಯರ ಬಳಿನೇ ಇತ್ತು. ಮತ್ತೆ ಮಂತ್ರಿ ಭಾಗ್ಯವನ್ನ ತನ್ನದಾಗಿಸಿಕೊಂಡಿದ್ದಾರೆ ಮಂಕಾಳ ವೈದ್ಯರವರು. ಪಟ್ಟಿ ದೊಡ್ಡದಿದೆ, 20 ಜನ ಅಲ್ಲ. ಅಜಯ್ ಸಿಂಗ್ ಅವರಿಗೆ ನಿರೀಕ್ಷೆ ಇತ್ತು, ಅಜಯ್ ಸಿಂಗ್ ಅವ್ರಿಗೆ ಸಿಗುತ್ತೆ ಅಂತ. ಹಾಗಾಗಿ ಅವರಿಗೂ ಕೂಡ ಮಂತ್ರಿಗಿರಿ ಸಿಕ್ಕಿದೆ. ಚಲುರಾಯ ಸ್ವಾಮಿ ಅವರು ಈ ಹಿಂದೆ ಕೃಷಿ ಸಚಿವರಾಗಿದ್ರು, ಈ ಬಾರಿ ಅವಕಾಶ ಸಿಕ್ತು. ಅರಸೀಕೆರೆಯ ಶಿವಲಿಂಗೇಗೌಡರು ಪ್ರತಿ ಬಾರಿಯೂ ಕೂಡ ಸಚಿವ ಸಂಪುಟ ಆಗುವಾಗ ಶಿವಲಿಂಗೇಗೌಡರು ಇರಬೇಕು ಅಂತಿದ್ರು. ಆದ್ರೆ ಅವರಿಗಂತೂ ಇಂತೂ ಭಾಗ್ಯ ಬಂತು. ಗಟ್ಟಿ ಧ್ವನಿಯಾಗಿ ಚರ್ಚಿತವಾಗುವ ನಾಯಕ. ಇನ್ನು ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ವಲಯದಲ್ಲಿರುವಂತ HC ಬಾಲಕೃಷ್ಣ ಮಾಗಡಿ ಶಾಸಕರು ಸಿಕ್ತವ್ರಿಗೆ ಮಂತ್ರಿಗಿರಿ ನಿರೀಕ್ಷೆ ಇತ್ತು, ಇವ್ರಿಗೆ ಕೊಡ್ತಾರೆ ಅಂತ. ಹಾಗೆ ಪಟ್ಟಿ ನೋಡ್ತಾ ಹೋಗೋದಾದ್ರೆ ಶಿವಾನಂದ ಕಾಶ್ಯಪ್ಪನವರು IPL ಟಿಕೆಟ್ ಕೇಳಿದ್ ಇವ್ರೆ. IPL ಟಿಕೆಟ್ ಬೇಕು, 3 ಬೇಕು, 5 ಬೇಕು ಅಂತಿದ್ರು. ಈ ಬಾರಿ ಅಂತೂ ಇಂತೂ ಮಂತ್ರಿಗಿರಿ ಸಿಕ್ತ ಅವ್ರಿಗೆ. ಇನ್ ಲಕ್ಷ್ಮಣ್ ಸವದಿ ಬೆಳಗಾವಿ ಅಂತ ನೋಡಿದಾಗ ಲಕ್ಷ್ಮಣ್ ಸವದಿ ಅವರ ಹೋರಾಟಗಳು ಒಂದು ರೀತಿಯಾಗಿತ್ತು. ಹಿಂದೆ DCM ಆಗಿ ಕೆಲಸ ಮಾಡಿದಂಥವ್ರು, ಪಕ್ಷ ಬಿಟ್ಟು ಬಂದಂತ ನಾಯಕ. ಈ ಬಾರಿ ಅಂತೂ ಇಂತೂ ಅವ್ರಿಗೊಂದು ಕೈ ಹಿಡಿದ್ರು. ಇನ್ನು ಸ್ಪೀಕರ್ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ GS ಪಾಟೀಲ್ ಅವರಿಗೆ ಸ್ಪೀಕರ್ ಹುದ್ದೆ ಸಿಕ್ಕಿದೆ. ಇನ್ನು ಪೊನ್ನಣ್ಣ ಅವರು ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ತನ್ನದಾಗಿಸಿಕೊಂಡಿದ್ದಾರೆ. ನೋಡಿ, ಪಟ್ಟಿ ಬಹಳ ಗಮನಿಸ್ತಾ ಹೋಗುವುದಾದ್ರೆ ಈ ಬಾರಿ ಅಂದ್ರೆ ಮುಂದೆ ಈ ರಾಜ್ಯದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸುವಂತ ನಾಯಕರು PM ನರೇಂದ್ರ ಸ್ವಾಮಿ ಅವರಿದ್ದಾರೆ. ಮಳವಳ್ಳಿ ಅವರು, ಶಿವರಾಜ ತಂಗಡಗಿ ಹಿಂದೆ ಸಚಿವರ ಕಾರ್ಯ ಮಾಡಿದಂಥವರು, ರುದ್ರಪ್ಪ ಲಮಾಣಿ ನೋಡಿ ಅವರು ಈ ಹಿಂದೆ ಬಹಳಷ್ಟು ನಿರೀಕ್ಷೆಗಳಿತ್ತು ಇವರು ಸೇರ್ತಾರಾ ಇಲ್ವಾ ಅಂತ. ಇನ್ನು KS ಬಸಂತಪ್ಪ ಮಾಯಕೊಂಡ ಕ್ಷೇತ್ರದವರು, ಬಿ ನಾಗೇಂದ್ರ ಅದೆಷ್ಟೇ ಆರೋಪ ಪ್ರತ್ಯಾರೋಪ ಪ್ರಕರಣಗಳಿತ್ತು ಹಿಂದೆ ವಾಲ್ಮೀಕಿ ಅಭಿವೃದ್ಧಿ ಇಲಾಖೆ ಸಂಬಂಧಪಟ್ಟಂತೆ. ಇನ್ನು ಟಿ ರಘುಮೂರ್ತಿ ಅವರು, ಜಮೀರ್ ಅಹಮದ್ ಖಾನ್ ಅವರ ಹೆಸರು ಬಂತು ಪಟ್ಟಿಯಲ್ಲಿ. ರಿಜ್ವಾನ್ ಅರ್ಷದ್ ಅವರ ಹೆಸರು ಕೂಡ ಇದೆ. ಸಂತೋಷ್ ಲಾಡ್ ಅವರಿದ್ದಾರೆ. ಮಧು ಬಂಗಾರಪ್ಪನವರ ಹೆಸರಿದೆ. ಪುಟ್ರಂಗ ಶೆಟ್ಟಿ ಅವರಿಗೆ ಭಾಗ್ಯ ಸಿಕ್ತು ಈ ಬಾರಿ. ಮಂಕಾಳ ವೈದ್ಯರಿದ್ದಾರೆ. ಅಜಯ್ ಸಿಂಗು, ಚಂದ್ರಾಯ ಸ್ವಾಮಿ, ಶಿವಲಿಂಗೇಗೌಡರು, HC ಬಾಲಕೃಷ್ಣ ಅವರು. ಹಾಗೆ ಅಚ್ಚರಿ ಅಂತಂದ್ರೆ ಪರಿಷತ್ತಿನ ಸದಸ್ಯೆಯಾಗಿದ್ದಂತ ಗಾಯತ್ರಿ ಶಾಂತೇಗೌಡ ಇವರಿಗೆ ಈ ಬಾರಿ ಸ್ಥಾನ ಒಲಿದು ಬಂದಿದೆ. ಆ ಪಟ್ಟಿಯಲ್ಲಿ ಬಹಳ ನಿರೀಕ್ಷೆಯಲ್ಲಿತ್ತು ಇವ್ರಿಗೆ ಏನಾಗುತ್ತೆ ಇಲ್ವಾ ಅಂತ. ಆ ನಿಟ್ಟಿನಲ್ಲಿ ಅವ್ರಿಗಂತೂ ಸ್ಥಾನ ಸಿಕ್ತು. ಬಸವರಾಜ ರಾಯರೆಡ್ಡಿ ಅವರು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿದ್ದರು. ವಿಜಯಾನಂದ ಕಾಶ್ಯಪ್ಪನವರಿಗೆ ಸ್ಥಾನ ಸಿಕ್ತು. ಲಕ್ಷ್ಮಣ್ ಸವದಿಯವರ ಹೆಸರು ಫೈನಲ್ ಆಗಿದ್ದು ಈ ಮೂಲಕವಾಗಿ ಬಹು ಚರ್ಚಿತವಾಗಿರುವಂತಹ ಪಟ್ಟಿ ಇದು. GS ಪಾಟೀಲ್ ಅವರು ಸ್ಪೀಕರ್ ಆದ್ರೆ ಪೊನ್ನಣ್ಣ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ಅಲಂಕರಿಸುತ್ತಿದ್ದಾರೆ. ಬಹಳಷ್ಟು ತಲೆನೋವಿಗೆ ಕಾರಣ ಆಗಿದ್ದಂತ ವಿಚಾರ ಇದು. ಪಟ್ಟಿಲ್ ಯಾರ ಹೆಸರು ಬರುತ್ತೆ, ಏನಾಗುತ್ತೆ ಅನ್ನೋ ನಿರೀಕ್ಷೆಗಳಿತ್ತು.
ಲಿಂಗಾಯತದಿಂದ 3 ಜನ, ಒಕ್ಕಲಿಗ ಸಮುದಾಯಕ್ಕೆ 4 ಸ್ಥಾನಗಳ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಲಿಂಗಾಯತ ಕೋಟಾದಡಿ ಅಥಣಿಯ ಲಕ್ಷ್ಮಣ ಸವದಿಯವರನ್ನ ಸೇರಿಸಿಕೊಂಡ್ರೆ ವಿಜಯಾನಂದ ಕಾಶಪ್ಪನವರು ಮತ್ತು ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ ಲಿಂಗಾಯತ ಕೋಟದಡಿಯಲ್ಲಿ. ಇನ್ನು ಒಕ್ಕಲಿಗ ಖಾತೆಯಲ್ಲಿ ಮಾಗಡಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಶಿವಲಿಂಗೇಗೌಡರು ಅರಸೀಕೆರೆ, ಇನ್ನು ಚಲುರಾಯಸ್ವಾಮಿ ಅವರಿಗೂ ಕೂಡ ಸ್ಥಾನ ಕೊಡಲಾಗಿದೆ. ಎಸ್ಸಿ ಕೋಟದಡಿ ನೋಡುವುದಾದ್ರೆ 3 ಸ್ಥಾನ ಬಂದಿದೆ. ಒಂದು ಶಿವರಾಜ ತಂಗಡಿ ಅವರು, ಬಸವಂತಪ್ಪ ಅವರು, ನರೇಂದ್ರ ಸ್ವಾಮಿ ಅವರಿಗೆ ಈ ಅದೃಷ್ಟ ಒಲಿದಿದೆ. ನಾವು ಜಾತಿವಾರು ಅಥವಾ ಸಮುದಾಯವಾರು ಲೆಕ್ಕಾಚಾರ ಹಾಕಿದಾಗ ಈ ನಾಯಕರಿಗೆ ಭಾಗ್ಯಗಳು ಸಿಕ್ಕಿದೆ. ಇನ್ನು ಮುಂದುವರೆದಂತೆ ನೋಡಿ, ಜಾತಿವಾರು ಜಿಲ್ಲಾವಾರು ಪ್ರಾತಿನಿಧ್ಯಗಳನ್ನ ಕೊಡಲೇಬೇಕೆನ್ನೋ ಹಠಕ್ಕೆ ಬಿದ್ದಿದ್ರು. ಆ ಪೈಕಿ ಲಿಂಗಾಯತದಿಂದ 3 ಸ್ಥಾನ ಕೊಟ್ಟರು. ನಂತರದಲ್ಲಿ ಒಕ್ಕಲಿಗ ಖಾತೆಯಲ್ಲಿ ಬಾಲಕೃಷ್ಣ ಅವರಿಗೆ ಗಾಯತ್ರಿ ಮತ್ತು ಶಾಂತೇಗೌಡಿಗೆ ಸ್ಥಾನ ಸಿಕ್ತು. ಶಿವಲಿಂಗೇಗೌಡರ ಹೆಸರಿದೆ. ಚಂದ್ರಾಯಸ್ವಾಮಿ ಅವರಿದ್ರೆ ಎಸ್ಸಿ ಕೋಟಾದಡಿ 3 ಜನರಿಗೆ ಸ್ಥಾನ ಸಿಗುವ ನಿಟ್ಟಿನಾಯ್ತು. ಇನ್ನು ಎಸ್ಟಿ ಕೋಟಾದಡಿಯಲ್ಲಿ ಯಾರ್ಯಾರಿಗೆ ಮಂತ್ರಿಗಿರಿ ಸಿಕ್ತು ಅಂತಂದ್ರೆ ನಾಗೇಂದ್ರ ಅವರಿಗೆ, ಬಿ ನಾಗೇಂದ್ರ, ಇನ್ನು ರಘುಮೂರ್ತಿ ಅವರಿಗೂ ಕೂಡ ಚಾನ್ಸ್ ಸಿಕ್ತು. ಅಲ್ಪಸಂಖ್ಯಾತ ಅಥವಾ ಮುಸ್ಲಿಂ ಕೋಟಾದಡಿ ಜಮೀರ್ ಅಹಮದ್ ಖಾನ್ ಒಬ್ಬ ಪ್ರಭಾವಿ ನಾಯಕ. ಆದ್ರೆ ಮೊದಲ ಪಟ್ಟಿಯಲ್ಲಿ ಹೆಸರು ಮಿಸ್ ಆದಾಗ ದಾವಣಗೆರೆ ಬೈ ಎಲೆಕ್ಷನ್ ಮತ್ತೊಂದಿಷ್ಟು ವಿಚಾರಗಳು ಬಿಸಿ ಮುಟ್ತಾ ಅಂದ್ಕೊಂಡ್ವಿ. ಇಲ್ಲ, ಜಮೀರ್ ಅವರನ್ನ ಬಿಟ್ಟು ಪಕ್ಷ ಹೋಗಿಲ್ಲ. ರಿಜ್ವಾನ್ ಅರ್ಷದ್ ಅವ್ರಿಗೂ ಕೂಡ ಲಕ್ಕ ಕೈ ಹಿಡಿದಿದೆ. ಉಪ್ಪಾರ ಕೋಟಾದಡಿ ಪುಟ್ಟರಂಗ ಶೆಟ್ಟಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಇನ್ನು ಮರಾಠ ಕೋಟಾದಲ್ಲಿ ಸಂತೋಷ್ ಲಾಡ್ ಅವರಿದ್ದಾರೆ. ಪ್ರಬಲ ಸಮುದಾಯದ ಪ್ರಬಲ ನಾಯಕನೂ ಅವರೇ. ಒಬ್ಬ ಯುವ ನಾಯಕನ ಗುರುತಿಸಿಕೊಳ್ತಾರೆ. ಕಳೆದ ಬಾರಿ ಕಾರ್ಮಿಕ ಸಚಿವಾಲಯವನ್ನ ನಿಭಾಯಿಸಿದ್ರು. ಇನ್ನು ರಾಜಪೂತ ಕೋಟಾದಡಿ ನೋಡುದಾದ್ರೆ ಇಬ್ರು ಇರೋದು ಒಬ್ಬರೇ, ಅಜಯ್ ಸಿಂಗ್ ಅವರು, ಅವ್ರಿಗೆ ಸ್ಥಾನ ಸಿಕ್ತು. ಲಂಬಾಣಿಯ ಕೋಟಾದಡಿ ರುದ್ರಪ್ಪ ಲಮಾಣಿ ಅವರಿಗೆ ಮಣೆ ಹಾಕಿದ್ದಾರೆ. ಮೊಗವೀರ ಕೋಟಾದಡಿಯಲ್ಲಿ ಮಾಂಕಾಳ ವೈದ್ಯ, ಕರಾವಳಿ ಭಾಗ ಅಂತ ನೋಡಿದಾಗ ಈ ಬಾರಿ ಸಚಿವ ಸ್ಥಾನ ಇಬ್ಬರಿಗೆ ಕೊಟ್ಟಿದ್ದಾರೆ. ಒಂದು ಮೊದಲ ಪಟ್ಟಿಯಲ್ಲಿ ಬಂದಂತ ಪ್ರಮುಖವಾಗಿ ಯುಟಿ ಖಾದರ್ ಅವರಿದ್ರೆ, ನಂತರದಲ್ಲಿ ಮಾಂಕಾಳ ವೈದ್ಯರು ಈ ಹಿಂದೆನೂ ಕೂಡ ಸಚಿವ ಸ್ಥಾನದಲ್ಲೇ ಇದ್ರು. ನಂತರ ಡಿ.ಕೆ. ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ನಂತರ ಭಾಗ್ಯ ಸಿಗುತ್ತಾ ಇಲ್ವಾ ಅನ್ನೋದಿತ್ತು. ಮತ್ತೊಂದು ಗಮನಿಸಬೇಕಿಲ್ಲಿ, ಈಡಿಗ ಸಮುದಾಯದ ಮಧು ಬಂಗಾರಪ್ಪನವರಿಗೂ ಕೂಡ ಭಾಗ್ಯ ಸಿಕ್ಕಿದೆ. ಶಿಕ್ಷಣ ಇಲಾಖೆ ನೋಡ್ಕೊಳ್ತಾ ಇದ್ರು. ನಂತರದಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿದ್ದಂತ ನಾಯಕ, ಅವ್ರಿಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ ಅನ್ನೋ ನಿರೀಕ್ಷೆಗಳಿತ್ತು. ಅಥವಾ ಯಾವಾಗ ಬಿ.ಕೆ. ಹರಿಪ್ರಸಾದ್ ಅವರು ಅಧ್ಯಕ್ಷರಾದ್ರು ಅಲ್ಲೇನೋ ಒಂದಿಷ್ಟು ಬದಲಾವಣೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಕೇಂದ್ರದ E20ಗಿಂತ ಹೆಚ್ಚಾಗಿ ರಾಜ್ಯದ ಇವತ್ತಿನ E20 ಪಟ್ಟಿ ಯಾರ್ಯಾರ ಹೆಸರಿರುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಪಟ್ಟಿ ಏನೋ ಫೈನಲ್ ಆಯ್ತು. ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಹೊಗೆ ಆಡ್ತಿದೆ ಈಗ ವಾತಾವರಣ ಅಂತ? ಅಖಿಲೇಶ್, ಕೊನೆಗೂ ಕೂಡ ಹೈಕಮಾಂಡ್ ನಾಯಕರು ಹಳೆದು ತೋಗಿ ಏನು ಬಾಕಿ ಇರ್ತಕ್ಕಂತ 20 ಸಚಿವ ಸ್ಥಾನವನ್ನ ಅನೌನ್ಸ್ ಮಾಡಿದ್ದಾರೆ. ಕೊನೆಗೂ ಕೂಡ ಏನು 2-3 ತಿಂಗಳಿಂದ ಕಾಂಗ್ರೆಸ್ ಪಡೆಯಲ್ಲಿ ಯಾವಾಗ ಸಚಿವ ಸ್ಥಾನ ಸಂಪುಟ ವಿಸ್ತರಣೆ ಆಗುತ್ತೆ, ಯಾರಿಗೆಲ್ಲ ಸ್ಥಾನಮಾನ ಸಿಗುತ್ತೆ ಅನ್ನುವಂತ ಒಂದು ಸಸ್ಪೆನ್ಸ್ಗೆ ಇದೀಗ ಹೈಕಮಾಂಡ್ ನಾಯಕರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಪ್ರಮುಖವಾಗಿ 20 ಸ್ಥಾನಗಳ ಪೈಕಿ ಏನು ವಲಸಿಗ ಕಾಂಗ್ರೆಸ್ಸಿಗರಲ್ಲಿ ಲಕ್ಷ್ಮಣ್ ಸವದಿಗೆ ಸ್ಥಾನಮಾನವನ್ನ ಕೊಡಲಾಗಿದೆ. ಜೊತೆಗೆ ಮಾಗಡಿ ಬಾಲಕೃಷ್ಣ, ವಿಜಯಾನಂದ ಕಾಶಪ್ಪನವರು, ಶಿವರಾಜ್ ತಂಗಡಗಿ, ಎಸ್ ಮಲ್ಲಿಕಾರ್ಜುನ, ಪುಟ್ಟರಂಗ್ ಶೆಟ್ಟಿ, ಸಂತೋಷ್ ಲಾಡ್, ಡಾಕ್ಟರ್ ಅಜಯ್ ಸಿಂಗ್, ಗಾಯತ್ರಿ ಶಾಂತೇಗೌಡ, ರಿಜ್ವಾನ್ ಅರ್ಷದ್, ಜಮೀರ್ ಅಹಮದ್ ಖಾನ್, ರುದ್ರಪ್ಪ ಲಮಾಣಿ, ಶಿವಲಿಂಗೇಗೌಡ ಸೇರಿದಂತೆ ಚಲುವರಾಯಸ್ವಾಮಿ, ಬಸವರಾಜ ರೆಡ್ಡಿ ಮತ್ತು ಸಿ ರಘುಮೂರ್ತಿ, ಬಿ ನಾಗೇಂದ್ರ ಅವರಿಗೆ ಈ ಒಂದು 20 ಸ್ಥಾನಗಳಲ್ಲಿ ಸ್ಥಾನವನ್ನ ಕೊಡಲಾಗಿದೆ. ಬಹುತೇಕ ಹಿರಿಯರಿಗೆ ಅಂದ್ರೆ ಯಾರೆಲ್ಲ ಸಚಿವ ಸ್ಥಾನ ಒಂದು ಲಾಭಿಯನ್ನ ಮಾಡಿದ್ರು ಅವ್ರಿಗೂ ಕೂಡ ಇದೀಗ ನಿರಾಸೆ ಎದುರಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್, ಮಹದೇವಪ್ಪ, ಎಚ್ ಕೆ ಪಾಟೀಲ್, ಶ್ರೀನಿವಾಸ್ ಮಣೆ, ತನ್ವೀರ್ ಸೇಠ್ ಸೇರಿದಂತೆ ಅನೇಕ ಘಟಾನುಘಟಿ ನಾಯಕರು ಹೈಕಮಾಂಡ್ ನಾಯಕರ ಒಂದು ಮಟ್ಟದಲ್ಲಿ ಲಾಭಿಯನ್ನ ಮಾಡಿದ್ರು. ಅವ್ರಿಗೆಲ್ಲ ಇದೀಗ ನಿರಾಸೆ ಎದುರಾಗಿದೆ. ಇದೀಗ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಹಳೆದೆತ್ತೋಗಿ ಇದೀಗ ಪಟ್ಟಿಯನ್ನ ಅನೌನ್ಸ್ ಮಾಡಿರುವಂತದ್ದು. ಸಂಜೆ 4 ಗಂಟೆಗೆ ರಾಜಭವನದ ಗಾಜಿನ ಮನೆಯಲ್ಲಿ ಅದ್ದೂರಿಯಾಗಿ ಈ ಒಂದು ಸಮಾರಂಭವನ್ನ ಏರ್ಪಡಿಸಲಾಗಿದೆ. ಈಗಾಗಲೇ ಸಚಿವಾಕಾಂಕ್ಷಿಗಳು ತಮ್ಮ ಒಂದು ಪ್ರೋಟೋಕಾಲ್ ಪ್ರಕಾರ ಸಿಎಂ ಮುಖ್ಯಮಂತ್ರಿಯನ್ನ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮುಂದಿನ ಒಂದು ಬೆಳವಣಿಗೆ ನಡುವೆ ಗಮನ ಹರಿಸಿದ್ದಾರೆ. ಇದಾಗಲೇ ಅಜಯ್ ಸಿಂಗ್ ಕೂಡ ಏನು ಸಚಿವ ಸ್ಥಾನ ದಕ್ಕಿಸಿದ ನಂತರ ಇದೀಗ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡಿ ತಮಗೆ ಶುಭಾಶಯನ ಮತ್ತು ಅಭಿನಂದನೆಯನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ಆದ್ರೆ ಇತ್ತ ಸಿದ್ದರಾಮಯ್ಯ ಅವರ ಮನೆಗೆ ಏನು ಬಹುತೇಕ ಟಿಕೆಟ್ ಅಂದ್ರೆ ಏನು ಸಚಿವ ಸ್ಥಾನದ ನಿರಾಸೆ ಆಕಾಂಕ್ಷಿಗಳು ಏನೋ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ತಮ್ಮ ಒಂದು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಆದ್ರೆ ಇದೀಗ ಹೈಕಮಾಂಡ್ ನಾಯಕರು ಇದೀಗ ಟಿಕೆಟ್ ಅಂದ್ರೆ
ಏನು ಈ ಒಂದು ಸಚಿವ ಸ್ಥಾನವನ್ನ ಮಿಸ್ ಮಾಡ್ಕೊಂಡಿರ್ತಕ್ಕಂತ ನಾಯಕರಿಗೆ ಯಾವ ರೀತಿ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದ್ ಕಡೆ ಹೈಕಮಾಂಡ್ ನಾಯಕರು ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮುಖಾಂತರ ಏನೆಲ್ಲ ಆಗ್ತಿದೆ ಅನ್ನುವಂತ ಒಂದು ಮಾಹಿತಿನ ಲಭ್ಯ ಆಗ್ತಿದೆ. ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನು ನಾಗರಬಾವಿಯ ಅಧ್ಯಯನ ಮಠಕ್ಕೆ ತೆರಳಿ ಎಲ್ಲವೂ ಕೂಡ ಏನು ಒಳ್ಳೇದಾಗ್ಲಿ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಆಶೀರ್ವಾದ ಪಡೆದು ಮತ್ತೆ ತಮ್ಮ ಒಂದು ಸದಾಶಿವನಗರದಲ್ಲಿ ಇರತಕ್ಕಂತ ನಿವಾಸಕ್ಕೆ ಆಗಮಿಸಿದ್ದಾರೆ. ಒಬ್ಬೊಬ್ಬರೇ ಏನು ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಸಚಿವ ಸ್ಥಾನಕ್ಕೆ ಅವ್ರಿಗೆಲ್ಲ ಕರೆ ಮಾಡಿ ಸಂಜೆ 4 ಗಂಟೆ ಒಳಗಡೆ ಕುಟುಂಬ ಸಮೇತರಾಗಿ ಬರುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸಂಜೆ 4 ಗಂಟೆಗೆ ಯಾರೆಲ್ಲ 20 ಸಚಿವರು ಆಯ್ಕೆ ಆಗಿದ್ದಾರೆ ಅವರು ತಮ್ಮ ಒಂದು ಕುಟುಂಬ ಸಮೇತರಾಗಿ ಏನು ಲೋಕಭವನಕ್ಕೆ ಆಗಮಿಸಿ ತಮ್ಮ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅಖಿಲೇಶ್, ಜೊತೆಲಿ ಈಗ ಸಚಿವರ ಪಟ್ಟಿ ಏನೋ ಬಂತು, ಆದ್ರೆ ಹೆಚ್ಚುವರಿಯಾಗಿ ಡಿಸಿಎಂ ಆಗ್ಬಿಡುತ್ತೆ, ಈ ಬಾರಿ ಡಿಸಿಎಂ ಸ್ಥಾನ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಇತ್ತು ಒಂದಿಷ್ಟು ಚರ್ಚೆ. ಆ ಚರ್ಚೆ ಎಲ್ಲಿವರೆಗೂ ಬಂತು ಅಭಿಷೇಕ್? ಅಖಿಲೇಶ್, ಖಂಡಿತ. ಯಾಕಂತಂದ್ರೆ ಹಿಂದೆಯೂ ಕೂಡ ಏನೋ ಎಂ ಬಿ ಪಾಟೀಲ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವ್ರಿಗಾಗಿರ್ಬೋದು, ಆ ಒಂದು ಸಮುದಾಯಕ್ಕೆ ಡಿಸಿಎಂ ಸ್ಥಾನವನ್ನು ಕೊಡ್ಬೇಕನ್ನುವಂತ ನಿಟ್ಟಿನಲ್ಲಿ ಬಹಳ ತೆರೆಮರೆಯಲ್ಲಿ ಲೆಕ್ಕಾಚಾರ ಹಾಕಲಾಗಿತ್ತು. ಅದೇ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಹೋಗಿ ಬಂದಿದ್ರು. ಜೊತೆಗೆ ಎಂ ಬಿ ಪಾಟೀಲ್ ಅವರು ಕರ್ನಾಟಕ ರಾಜ್ಯದಲ್ಲಿ ಇಟ್ಕೊಂಡೆ ತೆರೆಮರೆಯಲ್ಲಿ ಕಸರತ್ತನ್ನ ಮಾಡಿದ್ರು. ಆದ್ರೆ ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ಡಿಸಿಎಂ ಒಂದೇ ಸಾಕು ಅನ್ನುವಂತ ಲೆಕ್ಕಾಚಾರವನ್ನ ಹಾಕಿ ಇದೀಗ ಹೆಚ್ಚುವರಿ ಡಿಸಿಎಂ ಕೊಡದೇ ಇರೋದಕ್ಕೆ ಒಂದಷ್ಟು ಸ್ಪಷ್ಟೀಕರಣ ಹೈಕಮಾಂಡ್ ನಾಯಕರಿಂದಾನೇ ಬರ್ಬೇಕಿದೆ. ಯಾಕಂತಂದ್ರೆ ಈಗ ಸದ್ಯಕ್ಕೆ 20 ಸ್ಥಾನಗಳನ್ನ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಹೆಚ್ಚುವರಿ ಡಿಸಿಎಂ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಒಂದು ವೇಳೆ ಹೆಚ್ಚುವರಿ ಡಿಸಿಎಂ ಏನಾದ್ರು ಕೊಡ್ಬೇಕಂದ್ರೆ ಇನ್ನು ಸಂಜೆ ಒಳಗಡೆ ಕೊಡ್ಬೇಕು. ಡಿಸಿಎಂ ಸ್ಥಾನ ಏನಾದ್ರು ಕೊಟ್ರೆ ಮತ್ತೆ ಅವರು ಸಚಿವರು ಇರ್ತಕ್ಕಂತ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಬೇಕಾಗಬೇಕೆಂಬ ಒಂದು ಸಾಧ್ಯತೆ ಇರುತ್ತೆ. ಬಹುತೇಕವಾಗಿ ಇಂದು ಸಂಜೆ ಒಳಗಡೆ ಏನು ಡಿಸಿಎಂ ಸ್ಥಾನ ಕೊಟ್ರೆ ಕೊಡ್ಬೇಕು, ಅಥವಾ ಒಬ್ಬರೇ ಡಿಸಿಎಂ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಹೈಕಮಾಂಡ್ ನಾಯಕರು ಲೆಕ್ಕಾಚಾರ ಹಾಕಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಒಂದು ಹಿಂದೆ ಏನು ತೆರೆಮರೆ ಮಾಡಲಾಗಿತ್ತು, ಹೆಚ್ಚುವರಿ ಡಿಸಿಎಂ ಕೊಟ್ರೆ ಎಲ್ಲವೂ ಕೂಡ ಸರಿದೂಗಿಸ್ಕೊಂಡು ಸಮುದಾಯವಾರು ಪಕ್ಷ ಸಂಘಟನೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ಸದ್ಯಕ್ಕೆ ಒಂದೇ ಡಿಸಿಎಂ ಸಾಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಬಂದಂತೆ ಕಾಣ್ತಿದೆ. ಅಖಿಲೇಶ್, ಜೊತೆಲಿ ಅಭಿಷೇಕ್, ಈಗ ಕುತೂಹಲ ಕಾರಣ ಒಂದು ವಿಚಾರ ಅಂತಂದ್ರೆ ಈ ಪಟ್ಟಿ ಗಮನಿಸ್ತಾ ಇದ್ರೆ ಅಚ್ಚರಿಯ ಅಭ್ಯರ್ಥಿ ಇವ್ರ ಮೇಲೆ ನಿರೀಕ್ಷೆ ಇರಲಿಲ್ಲ, ಆದ್ರೂ ಕೂಡ ಮಂತ್ರಿಗಿರಿ ಸಿಕ್ತು ಅನ್ನೋ ತರ ಯಾರಾದ್ರೂ ಅಚ್ಚರಿಯ ಸಚಿವರಾಗುವಂತವ್ರು ಯಾರಾದ್ರೂ ಇದ್ದಾರಾ ಅಂತದ್ ನಾವು ಗುರುತಿಸೋದಾದ್ರೆ? ಖಂಡಿತ ಅಖಿಲೇಶ್, ಈ ಹಿಂದೆ ಏನೋ ಪ್ರಮುಖವಾಗಿ ಮಹಿಳಾ ಕೋಟಾದಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಉಮಾಶಿ ಅವರು ಮತ್ತೆ ಏನೋ ಆರತಿ ಕೃಷ್ಣ ಅವರು ದೊಡ್ಡ ಮಟ್ಟದಲ್ಲಿ ಏನೋ ಲಾಬಿಯನ್ನ ಮಾಡಿದ್ರು. ಆದ್ರೆ ಈಗ ಗಾಯತ್ರಿ ಶಾಂತೇಗೌಡ ಅನ್ನೋವರು ಏನು ಒಕ್ಕಲಿಗ ಸಮುದಾಯದಿಂದ ಬಂದಿದ್ದಾರೆ. ಅವರು ಒಂದು ಅಚ್ಚರಿ ಹೆಸರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಹಳೆದಿಟ್ಟೋಗಿ ಮಹಿಳಾ ಕೋಟಾದಡಿ ಹೆಚ್ಚು ಜವಾಬ್ದಾರಿಯುತ ಒಂದು ಸ್ಥಾನಗಳನ್ನ ಕೊಡ್ಬೇಕಂತ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ರು. ಅದೇ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಹೈಕಮಾಂಡ್ ನಾಯಕರು ಬಹುತೇಕವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಒಂದು ಸ್ಥಾನಮಾನ ಹೋಗುತ್ತೆ ಅನ್ನುವಂತ ಬಹುತೇಕವಾಗಿ ಅಲ್ಲಿನ ಜನರು ಮತ್ತು ಮುಖಂಡರು ಹೇಳಲಾಗ್ತಿತ್ತು. ಆದ್ರೆ ಇದೀಗ ಏನು ಮಹಿಳಾ ಕೋಟಾದಡಿ ಇಬ್ರು ಕೂಡ ಮಿಸ್ ಆಗಿರುವಂತದ್ದು, ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂತ ಜಮೀರ್ ಅವರಿಗೆ ಮತ್ತೆ ಹೈಕಮಾಂಡ್ ನಾಯಕರು ಸ್ಥಾನಮಾನ ಕೊಟ್ಟಿರುವಂತದ್ದು ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರ ಒಂದು ಸ್ಟ್ರಾಟಜಿ ಎಲ್ಲೊಂದ್ ಕಡೆ ಚೇಂಜ್ ಆಯ್ತಾ ಅಂತಿಮ ಕ್ಷಣದಲ್ಲಿ ಅನ್ನೋದು ಕೂಡ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಜಮೀರ್ ಹಿಂದೆ 2 ದಿನಗಳ ಹಿಂದೆ ತಮ್ಮ ಒಂದು ಹೇಳಿಕೆನ ಕೊಟ್ಟಿದ್ರು. ನಾನು ದಾವಣಗೆರೆ ವಿಚಾರದಲ್ಲಿ ಏನಾದ್ರು ತಪ್ಪನ್ನ ಎಸಗಿದ್ರೆ ಅದನ್ನ ಬಹಿರಂಗವಾಗಿ ಕ್ಷಮಾಪಣೆ ಕೇಳ್ತೇನೆ, ಅದರಲ್ಲಿ ನನ್ನ ಯಾವುದೇ ರೀತಿಯ ಪಾತ್ರ ಇಲ್ಲ ಅಂತ ಒಂದು ಮಾತುಗಳನ್ನ ಹೇಳಿದ್ರು. ಅದಾದ ನಂತರ ದೆಹಲಿಗೆ ಹೋಗಿ ಈಗ ಏಕಾಏಕಿ ನೇರವಾಗಿ ತಮ್ಮ ಸಚಿವ ಸ್ಥಾನವನ್ನ ದಕ್ಕಿಸಿಕೊಳ್ಳೋದ್ರಲ್ಲಿ ಜಮೀರ್ ಕೂಡ ಯಶಸ್ಸನ್ನ ಕಂಡಿದ್ದಾರೆ. ಹೀಗಾಗಿ 2 ಹೆಸರುಗಳು ಬಹಳ ಒಂದು ಅಚ್ಚರಿಕೆಯ ರೀತಿಯಲ್ಲಿ ಸಚಿವ ಸಂಪುಟದಲ್ಲಿ ಬಂದಿರುವಂತದ್ದು. ಅಖಿಲೇಶ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ.